ಇನ್ನಾದರೂ ಎಲ್ಲ ಚುನಾವಣೆಗಳಲ್ಲಿ ಈ ಮುದ್ದೆಗಳು ಬಿಟ್ಟರೆ ಬೇರೆ ಯಾವುದು ಪ್ರಗತಿಪರ ಮಾತನಾಡೋದಿಲ್ಲ. ಇವತ್ತು ಉದಾಹರಣೆ 95 ರೂಪಾಯಿ ಆಗಿದೆ $1. 2013 ಇಂದ 2014 ಇಸ್ವಿವರೆಗೆ 58 ರೂಪಾಯಿಂದ 60 ರೂಪಾಯಿ ಇರ್ತಕ್ಕಂಥ ಡಾಲರು ಇವತ್ತು 95 ರೂಪಾಯಿಗೆ ಹೋಗಿದೆ. 1947 ಇಸ್ವಿಲಿಂದ 14 ಪ್ರಧಾನಮಂತ್ರಿಗಳು ಈ ದೇಶದ ಸಾಲ 1947 ಇಸ್ವಿಯಿಂದ 2014 ಇಸ್ವಿವರೆಗೆ 55 ಲಕ್ಷ ಕೋಟಿ ಸಾಲ ಇದ್ರೆ ಇವತ್ತು 225 ಲಕ್ಷ ಕೋಟಿ ಸಾಲ ಇದೆ. ಇದ್ರ ಬಗ್ಗೆ ಯಾರು ಚಕಾರ ಅಂತ ಒಂದು ಮಾತು ಕೇಳ್ತಾ ಇಲ್ಲ. ಇವತ್ತು ಬಹಳ ಇಂಪಾರ್ಟೆಂಟ್ ಮಾತನ್ನು ಹೇಳ್ತೀನಿ, ಪತ್ರಿಕಾ ಮಾಧ್ಯಮದಿದ್ದಾರೆ, ದಯಮಾಡಿ ಬಿಜೆಪಿ ಅವರು ಕೇಳಿ. ನಮ್ಮ ಕಾಲದಲ್ಲಿ ಸುಮಾರು $75 ಬಿಲಿಯನ್ ಇಂದ $80 ಬಿಲಿಯನ್ ಅಷ್ಟು ನಾವು ರುಪಿ ಫಾಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ರುಪಿ ಬೀಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇರ್ತಕ್ಕಂಥ ಡಾಲರ್ನಿಂದ ನಾವು ರುಪಿನ ಖರೀದಿ ಮಾಡ್ತಾ ಇದ್ವಿ. ಮನಮೋಹನ್ ಸಿಂಗ್ ಅವರು ಸುಮಾರು $75 ಬಿಲಿಯನ್ ಖರ್ಚು ಮಾಡಿ, ವಾಜಪೇಯಿ ಸಾಹೇಬರು ಸರ್ಕಾರ ಬಿಟ್ಟಾಗ 45 ರೂಪಾಯಿ $1 ಇತ್ತು. ನಾವು 10 ವರ್ಷದಲ್ಲಿ 58 ರೂಪಾಯಿನಲ್ಲಿ ಬಿಟ್ಟುಕೊಟ್ವಿ. $75 ಬಿಲಿಯನ್ ನಾವು ಖರ್ಚು ಮಾಡಿ, ಯಾವಾಗ ರುಪಿ ಫಾಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಡಾಲರ್ ಖರ್ಚು ಮಾಡಿದ್ವಿ. ಇವತ್ತು ಕೇಂದ್ರ ಸರ್ಕಾರ $200 ಬಿಲಿಯನ್ ಖರ್ಚು ಮಾಡಿದೆ. ಇದು ದೇಶದ ರೊಕ್ಕ, ಇದ್ಯಾವ್ದು ಬಿಜೆಪಿ ರೊಕ್ಕ ಅಲ್ಲ ಇದು. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ಅದೇ ಪಾಕಿಸ್ತಾನ, ಮುಸಲ್ಮಾನ, ಬಾಂಗ್ಲಾದೇಶಿ ಇವರು ಹಿಂದೂಗಳಿಗೆ ಮೋಸ ಮಾಡಿ, ಈ ದೇಶದ ಹಿಂದೂಗಳಿಗೆ ಮೋಸ ಮಾಡಿ, ಹಿಂದೂ ಯುವಕರಿಗೆ ಮೋಸ ಮಾಡಿ, ದಾರಿ ತಪ್ಪಿಸಿ ಇವ್ರ ಮಕ್ಕಳುಗಳು ಎಲ್ಲ ಅಮೆರಿಕ, ಬ್ರಿಟನ್ನು, ಫ್ರಾನ್ಸು, ಇಟ್ಲಿಯಲ್ಲಿ ಇವ್ರ ಮಕ್ಕಳು ಹೋಗ್ತಾರೆ. ಯಾರು ದಿನ ಬೆಳಿಗ್ಗೆ ಭಾಷಣ ಮಾಡಿ ಹಿಂದೂದ ಬಗ್ಗೆ ಬಹಳ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಇವ್ರ ಮಕ್ಕಳ ಮೇಲೆ ಯಾವುದೋ ಒಂದು ಕೇಸ್ ಇಲ್ಲ. ಬಿಜೆಪಿಯ ಮುಖಂಡರು, ಕೇಂದ್ರದ ಸಚಿವರ ಮಕ್ಕಳುಗಳು ಎಲ್ಲರೂ ಯಾರು ಈ ದೇಶದ ಸಿಟಿಜನ್ಶಿಪ್ ಕೂಡ ಇಲ್ಲ. ಯಾರು ಜೈಶಂಕರ್ ಸಾಹೇಬರು ಬಹಳ ದೊಡ್ಡ ಭಾಷಣ ಮಾಡ್ತಾರೆ, ಅವ್ರ ಮಕ್ಕಳು ಈ ದೇಶದ ಸಿಟಿಜನ್ಶಿಪ್ ಇಲ್ಲ. ಅಜಿತ್ ಡೋಬಾಲ್ ಅವ್ರೇನು ಬಹಳ ದೊಡ್ಡ ಭಾಷಣ ಮಾಡ್ತಾರೆ, ಅವ್ರ ಮಕ್ಕಳು ಈ ದೇಶದ ಸಿಟಿಜನ್ಶಿಪ್ ಇಲ್ಲ. ಬಹಳಷ್ಟು ಮುಖಂಡರುಗಳು ದಿನ ಬೆಳಿಗ್ಗೆ ಭಾಷಣ ಮಾಡ್ತಾರೆ, ಸಂಸ್ಕೃತಿ ಕಲಿಬೇಕು, ಸಂಸ್ಕೃತಿ ಕಲಿಬೇಕು, ಹಿಂದುತ್ವ ಬಗ್ಗೆ ಮಾತನಾಡ್ತಾರೆ. ಇವ್ರ ಮಕ್ಕಳೆಲ್ಲರೂ ಬೇರೆ ದೇಶದಲ್ಲಿ ಸಿಟಿಜನ್ಶಿಪ್ ಇದೆ, ಬೇರೆ ದೇಶದಲ್ಲಿ ಇವ್ರ ಮಕ್ಕಳು ಹೋಗ್ತಾರೆ. ಇಲ್ಲಿ ನಮ್ಮ ಹಿಂದೂ ಮಕ್ಕಳು ದಿನ ಬೆಳಿಗ್ಗೆ ಬಡದಾಡಬೇಕು, ಕೇಸ್ಗಳಲ್ಲಿರಬೇಕು. ಇವರು 12 ವರ್ಷದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಹಿಂದೂ ಸಮಾಜಕ್ಕೆ ಮೋಸ ಮಾಡಿ ಇವರು ಅಧಿಕಾರಕ್ಕೆ ಬಂದು ಈ ದೇಶವನ್ನು ಲೂಟಿ ಹೊಡೆದಿರ್ತಾರೆ. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಕೇಳಿ, ಬೇರೆ ಅಂತ ಕೇಳಿ ಸರ್. ಯಾಕೆ ಮಾಡಬಾರ್ದು? ಯಾಕೆ ಅಲ್ಲ ರೀ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದು ಪ್ರಚಾರ ಅಂತ ಕೇಳೋದು. ರಾಜ್ಯದ ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದು ಪ್ರಚಾರ? ಈಗ ನಮ್ಮ ಪಾರ್ಟಿಯಲ್ಲಿ ಅಥವಾ ಮೊದಲು ಬಿಜೆಪಿ ಪಾರ್ಟಿಯಲ್ಲಿ, ನಮ್ಮ ಪಾರ್ಟಿಯಲ್ಲಿ ಆಗಿರಲಿ ಬಿಜೆಪಿ ಪಾರ್ಟಿಯಲ್ಲಿ ಎಲ್ಲ ತರದ ಲೀಡರ್ಗಳು ಬೇರೆ ರಾಜ್ಯಕ್ಕೆ ಬರ್ತಾ ಇದ್ರು. ಕಳೆದ 12 ವರ್ಷ ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಬೇರೆ ಎಲ್ಲ ಪ್ರಚಾರಕ್ಕೆ ಯಾರು ಇದ್ದಾರಾ? ಬೇರೆ 12 ವರ್ಷದಲ್ಲಿ ಪ್ರಧಾನಮಂತ್ರಿ ಅವ್ರು ಬಿಟ್ಟರೆ ಬೇರೆ ಯಾರನ್ನ ಪ್ರಚಾರದಲ್ಲಿ ಇದ್ದಾರಾ? ಮುಂದೆ ಗ್ರಾಮ ಪಂಚಾಯತಿ ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ. ಮುಂದೆ ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಮುನ್ಸಿಪಾಲಿಟಿಗೆ, ಕೋಪರೇಟಿವ್ ಸೊಸೈಟಿ ಬ್ಯಾಂಕಿಗೆ, PLD ಎಲೆಕ್ಷನ್ ಕೂಡ ಮೋದಿ ಸಾಹೇಬರು ಬಂದು ಚುನಾವಣೆ ಮಾಡಬೇಕು ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ. ಇನ್ನು ದೇಶದಾಗ ಏನು ಉಳಿದಿದೆ? ದಿನ ಬೆಳಗ್ಗೆ ಎದ್ರೆ ಒಬ್ಬ ವ್ಯಕ್ತಿ ದೇವರಾಗಿ ಉಳಿದ್ಬಿಟ್ಟ ನಮ್ಮ ಈ ದೇಶದಲ್ಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಈ ದೇಶದ ದೇವರು. ನೀವು ಯಾರವ್ರಿಗೆ ಪ್ರಶ್ನೆ ಕೇಳಂಗಿಲ್ಲ, ಅವ್ರ ವಿರುದ್ಧ ನೀವು ಯಾರು ಮಾತಾಡಂಗಿಲ್ಲ, ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡಂಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಇವತ್ತು ನಾವು ಪಾಕಿಸ್ತಾನಿಗೆ ಹೋಲಿಕೆ ಮಾಡಿ ಮಾತಾಡ್ತೀವಿ, ಪಾಕಿಸ್ತಾನಲ್ಲಿ ಇವತ್ತು ಹೋಲಿಕೆ ಮಾಡಿ ಮಾತನಾಡ್ತೀವಿ. ಮೇಕ್ ಇನ್ ಇಂಡಿಯಾ ಬಗ್ಗೆ ಮಾತನಾಡಿದ್ರು, ಯಾಕೆ ಮಾತನಾಡ್ತಿಲ್ಲ ಮೇಕ್ ಇನ್ ಇಂಡಿಯಾ ಬಗ್ಗೆ? ಇವತ್ತು ಚೈನಾಗೆ ನಮಗೆ ಡೆಫಿಸಿಟ್ ಇರ್ತಕ್ಕಂಥದ್ದು $120 ಬಿಲಿಯನ್ ಡೆಫಿಸಿಟ್ ಇದೆ. ಅಂದರೆ ನಾವು ವಹಿವಾಟು ಏನು ಮಾಡ್ತಾ ಇದ್ದೀವಿ ಚೈನಾ ಜೊತೆಗೆ, ಚೈನಾದಿಂದ ನಾವು ಸುಮಾರು $120 ಬಿಲಿಯನ್ ಅಷ್ಟು ಇಂಪೋರ್ಟ್ ವಹಿವಾಟು ಮಾಡ್ತಾ ಇದ್ದೀವಿ. ನಮ್ಮ ದೇಶದಿಂದ ಕೇವಲ $15 ಬಿಲಿಯನ್ ಮಾತ್ರ ವಹಿವಾಟಿದೆ. $120 ಬಿಲಿಯನ್ ವಹಿವಾಟು ಇವತ್ತು ಡೆಫಿಸಿಟ್ನಲ್ಲಿದೆ. ಮೇಕ್ ಇನ್ ಇಂಡಿಯಾ ಅಂತೇಳಿ ಬಹಳ ದೊಡ್ಡ ಜೋರು ಪ್ರಚಾರ ಇತ್ತು. ಒಂದು ಸೂಜಿ ಮಾಡಿಲ್ಲ, ಒಂದು ಸೂಜಿನೂ ಮಾಡಿಲ್ಲ. ಸೌಗಂಧ ಇಸ್ ಮಿಟ್ಟಿ ಕಿ ಇಸ್ ದೇಶ ಕು ಬಿಕ್ನೆ ನಹೀ दूंगा, ಸೌಗಂಧ ಇಸ್ ಮಿಟ್ಟಿ ಕಿ ಇಸ್ ದೇಶ ಬಿಕ್ನೆ ನಹೀ दूंगा ಅಂತ ಹೇಳಿದ್ರು ಮೋದಿ ಸಾಹೇಬರು. ಇವತ್ತು ಇಡೀ ದೇಶವನ್ನ ಅದಾನಿಗೆ, ಅಂಬಾನಿಗೆ ಮಾರಿಬಿಟ್ಟಿದ್ದಾರೆ. ಅದಾನಿ ಅವರ ಆದಾಯ ಸುಮಾರು ಇವತ್ತು 2016 ಇಸ್ವಿನಲ್ಲಿ 60,000 ಕೋಟಿ ಇದ್ರೆ ಇವತ್ತು ಸುಮಾರು 15 ಲಕ್ಷ ಕೋಟಿ ಇದೆ. ಪುಣ್ಯಾತ್ಮಂದು
12 ವರ್ಷದಲ್ಲಿ ಒಂದು ಗುಂಡು ಪಿನ್ನು ಮಾಡಿಲ್ಲ, ಒಂದು ಸೂಜಿ ಮಾಡಿಲ್ಲ. ಅದಾನಿ ಅವರು ಒಂದು ಗುಂಡು ಪಿನ್ನು ಮಾಡಿಲ್ಲ, ಒಂದು ಸೂಜಿನೂ ಮಾಡಿಲ್ಲ. ಇವತ್ತು ಅವರ ಆದಾಯ 15 ಲಕ್ಷ ಕೋಟಿ ವಹಿವಾಟು ಆಗಿರ್ತಕ್ಕಂಥದ್ದು ಕಾರಣ ಏನಂತಂದ್ರೆ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲದು ಪೋರ್ಟ್ಗಳು ಅವ್ರದ್ದೇ, ಏರ್ಪೋರ್ಟು ಅವ್ರದ್ದೇ, ರೈಲ್ವೆ ಅವ್ರದ್ದೇ, ಇನ್ಫ್ರಾಸ್ಟ್ರಕ್ಚರ್ ಅವ್ರದ್ದೇ, ಕೋಲ್ ಮೈನಿಂಗು ಅವ್ರದ್ದೇ. ಈಗ ಮೊನ್ನೆ ಹೊಸದಾಗಿ ಒಂದು ಕಾನೂನನ್ನು ಮಾಡಿದ್ದಾರೆ. ಬೇರೆ ದೇಶದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟು ನಮ್ಮ ದೇಶ ಮಾಡ್ತಾ ಇತ್ತು. ಈಗ ಕಾನೂನನ್ನು ತಂದು ಬದಲಾವಣೆ ಮಾಡಿ ಪ್ರೈವೇಟ್ ಸೆಕ್ಟರ್ಗೆ ಕೊಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿ ಅವರು, ಇವರು ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿ, ದಯಮಾಡಿ ಕೇಳಿಸ್ಕೊಳ್ಳಿ. ನೆಹರು ಸಾಹೇಬರು 33 PSU ಕಂಪನಿಗಳು ಮಾಡಿದ್ರು, ಇಂದಿರಾ ಗಾಂಧಿ 66 ಮಾಡಿದ್ರು, ರಾಜೀವ್ ಗಾಂಧಿ ಅವರು 20 ಚಿಲ್ಲರ ಮಾಡಿದ್ರು, ನಮ್ಮ ವಾಜಪೇಯಿ ಸಾಹೇಬರು 17 ಚಿಲ್ಲರ PSU ಕಂಪನಿಗಳು ಮಾಡಿದ್ರು, ಮನಮೋಹನ್ ಸಿಂಗ್ ಅವರು 23 PSU ಕಂಪನಿಗಳು ಮಾಡಿದ್ರು. ಆದರೆ ಇವರೊಬ್ಬರೇ ವಿಶ್ವಗುರು, ಒಂದು PSU ಕಂಪನಿ ಮಾಡಿಲ್ಲ, 23 PSU ಕಂಪನಿಗಳು ಮಾಡಿದ್ದಾರೆ. 23 PSU ಕಂಪನಿಗಳು ಮಾಡಿರ್ತಕ್ಕಂಥ ವಿಶೇಷತೆ ಯಾವುದೇ ಒಬ್ಬ ಪ್ರಧಾನಮಂತ್ರಿಗಿದ್ರೆ ಅದು ನರೇಂದ್ರ ಮೋದಿ ಸಾಹೇಬರಿಗಿದೆ. ಇದು ದೇಶದ ಪ್ರಶ್ನೆಗಳು, ಇವನ್ ಯಾರು ಕೇಳಂಗಿಲ್ಲ, ಇವು ಯಾರು ಪ್ರಚಾರಕ್ಕೆ ಬರದೇ ಇಲ್ಲ. ಕೇಳಿದ್ರು ಯಾರು ಆರ್ಕೆ ಉತ್ತರ ಕೊಟ್ಟು ಹೋಗ್ತಾರೆ. ಏನ್ ಮಾಡ್ಬೇಕೀಗ? ಇವ್ರಿಗೆ ಕೇಳೋರು ಯಾರು? ಪ್ರಶ್ನೆಗಳು ಕೇಳೋರು ಯಾರು? ಯಾರು ಮಾಧ್ಯಮದವರು ಸಿಗೋದಿಲ್ಲ. ಅವರೊಂದು ಪ್ರೆಸ್ ಮೀಟ್ ಮಾಡೋದಿಲ್ಲ. ಈ 12 ವರ್ಷದಲ್ಲಿ ಯಾವ ಸಚಿವರು ಅವ್ರವ್ರ ಇಲಾಖೆ ಪ್ರೆಸ್ ಮೀಟ್ ಮಾಡಿದಾರೆ ಕೇಳಿ ನೋಡಿ. ಯಾವ ಸಚಿವರುಗಳು, ಕೇಂದ್ರದಲ್ಲಿರ್ತಕ್ಕಂಥ ಸಚಿವರುಗಳು ಅವ್ರವ್ರ ಇಲಾಖೆ ಪ್ರೆಸ್ ಮೀಟ್ ಮಾಡಿದಾರೆ ಕೇಳಿ ನೋಡಿ. ಹಂಗಾಗಿ ಕರ್ನಾಟಕ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇರಬೇಕಾಗಿದ್ರೆ ನಾವು ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅದ್ರ ಜೊತೆಗೆ ಈ ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು